4 ಜಿಲ್ಲೆಯ ರೈತರು ಚಿಂತಾಕ್ರಾಂತರಾಗ್ಬಿಟ್ಟಿದ್ದಾರೆ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ರಿಯಾಕ್ಷನ್ ಕೂಡ ಬರ್ತಿದೆ. ಯಾರು ಕೂಡ ಯೋಚನೆ ಮಾಡಬೇಡಿ, ಆತಂಕಗೊಳ್ಳಬೇಡಿ, ಏನೂ ಆಗಲ್ಲ ಅನ್ನೋ ರೀತಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ರಿಯಾಕ್ಷನ್ ಇದು. ಟಿಬಿ ಡ್ಯಾಂ ನಿರ್ವಹಣೆಯಲ್ಲಿ ಎಡವಿದ್ದೇಕೆ ಸರ್ಕಾರ ಅನ್ನುವಂಥ ಪ್ರಶ್ನೆ. ಕೋಟಿ ಕೋಟಿ ಹಣವಿದ್ರೂ ಕೂಡ ನಿರ್ವಹಣೆಯಲ್ಲಿ ತಿರಸ್ಕಾರ. ಸಿಎಂ ಡಿಸಿಎಂ ಉಸ್ತುವಾರಿ ಸಚಿವರೇ ಎಲ್ಲಿದ್ದೀರಾ ಅನ್ನೋದನ್ನ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಸಮಸ್ಯೆ ಗಂಭೀರತೆಯನ್ನ ಇನ್ನೂ ಕೂಡ ಅರ್ತಿಲ್ವಾ ಸರ್ಕಾರ? ಕಾಂಗ್ರೆಸ್ ವಿರುದ್ಧ ಕೆರಳಿ ಕೆಂಡವಾಕಿದ್ದಾರೆ ಸಾರ್ವಜನಿಕರು. ಹೊಸಪೇಟೆಯಲ್ಲಿ ಸರ್ಕಾರದ ವಿರುದ್ಧ ರೈತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾರೆ ಆತಂಕ ಬೇಡ, 4 ದಿನದಲ್ಲಿ ಎಲ್ಲವೂ ಕೂಡ ಸರಿಯಾಗುತ್ತೆ ಅಂತ. ನಾವು ಗಮನಿಸಬೇಕು, ಕಾವೇರಿ ವಿಚಾರ ಅಂತ ಬಂದಾಗ ಎಲ್ಲ ಜನಪ್ರತಿನಿಧಿಗಳಾದಿಯಾಗಿ ನಿಂತ್ಕೊಂಡು ಹೋರಾಟ ಮಾಡ್ತಾರೆ. ಅದನ್ನ ಏನೇ ಸಮಸ್ಯೆಗಳಿದ್ರು ಕೂಡ ಅದನ್ನ ಸರಿ ಮಾಡ್ತೀವಿ ಅಂತ ಪಣ ತೊಡ್ತಾರೆ. ಆದ್ರೆ ಉಳಿದ ಜಲಾಶಯಗಳ ಬಗ್ಗೆ ಈ ಕಾಳಜಿ ಯಾಕಿಲ್ಲ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಕಾವೇರಿಯನ್ನ ಮಂಡ್ಯ ಜನರ ಜೀವನಾಡಿ ಅಂತ ಕರಿತೀವಿ. ಬೆಂಗಳೂರಿಗರು ಕುಡಿಯೋದಕ್ಕೂ ಕೂಡ ಅದೇ ನೀರನ್ನ ನೆಚ್ಕೊಂಡಿದ್ದೀವಿ. ಹಾಗಾಗಿ ನಮ್ಮ ಜೀವನಾಡಿ ಕೂಡ ಹೌದು. ಆದ್ರೆ ತುಂಗಭದ್ರಾ ಜಲಾಶಯ, ರಾಯಚೂರು, ಬಳ್ಳಾರಿ, ಹೊಸಪೇಟೆ ಎಲ್ಲ ಜಿಲ್ಲೆಯ ಜನ ಅದೇ ನೀರನ್ನ ನಂಬ್ಕೊಂಡಿದ್ದಾರೆ. ಹಾಗಾದ್ರೆ ಆ ಜಲಾಶಯದ ಬಗ್ಗೆ ನಿಮಗೆ ಕಾಳಜಿ ಇಲ್ವಾ ಅಂತ ರೈತರು ಪ್ರಶ್ನೆ ಮಾಡ್ತಿದ್ದಾರೆ. ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ಟಿಬಿ ಡ್ಯಾಂ ಭದ್ರತೆಯ ಬಗ್ಗೆ ಆತಂಕ ಬೇಡವೇ ಬೇಡ, ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ರಿಯಾಕ್ಷನ್. ರೈತರ ಬೆಳೆ ಉಳಿಸುವ ವ್ಯವಸ್ಥೆ ಸಹ ಮಾಡಿದ್ದೀವಿ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಜಲಸಂಪನ್ಮೂಲ ಸಚಿವರು ಕೊಡ್ತಾ ಇರುವ ಹೇಳಿಕೆ ಇದು. 4-5 ದಿನದಲ್ಲಿ ಗೇಟ್ ರಿಪೇರಿ ಆಗುತ್ತೆ ಅನ್ನುವಂತ ಭರವಸೆ ಕೊಟ್ಟಿದ್ದಾರೆ. ನಾಳೆ ಸಿಎಂ ಸಿದ್ದರಾಮಯ್ಯ ಸಹ ಡ್ಯಾಂ ವೀಕ್ಷಣೆ ಮಾಡ್ತಾರೆ, ಅವರು ಕೂಡ ಹೋಗ್ತಾರೆ. ಯಾರು ಕೂಡ ಗಾಬರಿ ಪಡಬೇಕಾಗಿಲ್ಲ, ಆತಂಕ ಪಡಬೇಕಾಗಿಲ್ಲ ಅಂತ ಜಲಸಂಪನ್ಮೂಲ ಸಚಿವ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ರಿಯಾಕ್ಷನ್. ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡಿದೀವಿ. ನಾನು ಎಲ್ಲ ಕಾಂಟ್ರಾಕ್ಟರ್ಸ್ ಹತ್ರ ಮಾತಾಡಿದ್ದೀನಿ, ಡಿಸೈನ್ ಎಲ್ಲ ಕಳಿಸ್ಕೊಟ್ಟಿದ್ದೀವಿ. ಇನ್ನೊಂದು 4-5 ದಿನದಲ್ಲೇ ರಿಪೇರಿ ಮಾಡೋಂಥದ್ದು, ರೈತರಿಗೋಸ್ಕರ ಅಟ್ಲೀಸ್ಟ್ ಒಂದು ಬೆಳೆನ ಉಳಿಸೋವಂಥದ್ದು, ಅದಕ್ಕೆಲ್ಲ ವ್ಯವಸ್ಥೆನ ಮಾಡಿದ್ದೀವಿ. ನಾಳೆ ನಮ್ಮ ಸಿಎಂ ಕೂಡ ಹೋಗ್ತಾ ಇದ್ದಾರೆ. ನಾನು ಟೆಕ್ನಿಕಲ್ ಟೀಮ್ನೆಲ್ಲ ಕೂಡ ಕೂತ್ಕೊಂಡು ಚರ್ಚೆ ಮಾಡಿದ್ದೀನಿ. ಗಾಬರಿ ಯಾರು ರೈತರು ಪಡಬೇಕಾದಿಲ್ಲ. ಬಟ್ ಬಹಳ ಡೇಂಜರ್ ಅಂತೂ ಇತ್ತು, ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ, ಬಹಳ ಡೇಂಜರ್ ಇತ್ತು. 70 ವರ್ಷದಲ್ಲಿ ಇದು ಮೊದಲನೇ ಬಾರಿಗೆ ಆಗಿದೆ. ಜೊತೆಗೆ ಎಲ್ಲ ಡ್ಯಾಮ್ಗಳು ಈ ರೀತಿ ಒಂದು ಟೀಮ್ ಮಾಡಲಿಕ್ಕೆ ಕಳಿಸ್ಕೊಟ್ಟು ಸೇಫ್ಟಿಗೋಸ್ಕರ ಒಂದು ಕಮಿಟಿ ಮಾಡಿ ಎಲ್ಲ ಡ್ಯಾಮ್ಗೂ ಕೂಡ ಒಂದು ಕಳಿಸ್ಕೊಡ್ತಾ ಇದ್ದೀವಿ. ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡಿದ್ದೀವಿ. ನಾನು ಎಲ್ಲ ಕಾಂಟ್ರಾಕ್ಟರ್ಸ್ ಹತ್ರ ಮಾತಾಡಿದ್ದೀನಿ, ಡಿಸೈನ್ ಎಲ್ಲ ಕಳಿಸ್ಕೊಟ್ಟಿದ್ದೀವಿ. ಇನ್ನೊಂದು 4-5 ಅಪ್ಡೇಟ್ ಸಿಗ್ತಾ ಇದೆ. ತುಂಗಭದ್ರಾ ಡ್ಯಾಂ ಕ್ರಸ್ಟ್ ಗೇಟ್ ಕಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘಟನೆ ಬಳಿಕ ಎಚ್ಚೆತ್ತುಕೊಂಡಿದೆ ಸಿದ್ದರಾಮಯ್ಯನವರ ಸರ್ಕಾರ. ಎಲ್ಲ ಡ್ಯಾಂಗಳ ಗುಣಮಟ್ಟ ಪರಿಶೀಲನೆ ಮಾಡುವ ಸಾಧ್ಯತೆ ಇದೆ ಅಂತೆ. ತಜ್ಞರ ನೇತೃತ್ವದಲ್ಲಿ ಪರಿಶೀಲನಾ ಸಮಿತಿ ರಚನೆಯ ಮಾಡುವ ಸಾಧ್ಯತೆ. ರಚನೆಯಾದ ಸಮಿತಿಯಿಂದ ಜಲಾಶಯಗಳಿಗೆ ಭೇಟಿ, ವಸ್ತುಸ್ಥಿತಿ ಅವಲೋಕನ, ಏನ್ ಮಾಡಬೇಕು, ಎಲ್ಲ ಜಲಾಶಯಗಳ ಪರಿಸ್ಥಿತಿಯನ್ನು ಎಲ್ಲದರ ಬಗ್ಗೆ ಕೂಡ ಆ ಸಮಿತಿನೇ ಗಮನ ಹರಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಕೆಲಸ ಮೊದಲೇ ಆಗಬೇಕಿತ್ತು, ಆದ್ರೆ ಈಗ ಒಂದು ಅನಾಹುತ ಆದ ಬಳಿಕ ಈಗ ಎಚ್ಚೆತ್ತುಕೊಳ್ತಾ ಇದೆ ಸಿದ್ದರಾಮಯ್ಯನವರ ಸರ್ಕಾರ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಒಂದು ರಾಜ್ಯದಲ್ಲಿ ದೊಡ್ಡ ಮಟ್ಟದ ಮಳೆ ಆಗುತ್ತೆ, ಮಳೆಗಾಲ ಪ್ರಾರಂಭ ಆಗುತ್ತೆ ಅಂದ್ರೆ ನಮ್ಮ ರಾಜ್ಯದ ಜಲಾಶಯಗಳು, ನದಿ, ಹಳ್ಳ ಕೊಳ್ಳಗಳ ಬಗ್ಗೆ ಪರಿಸ್ಥಿತಿಯ ಬಗ್ಗೆ ಮಾಹಿತಿನ ಕಲೆ ಹಾಕಬೇಕಾಗಿದ್ದು ಸರ್ಕಾರದ ಜವಾಬ್ದಾರಿ, ಪರ್ಟಿಕ್ಯುಲರ್ ಆಗಿ ಜಲಸಂಪನ್ಮೂಲ ಸಚಿವರ ಜವಾಬ್ದಾರಿ ಕೂಡ ಹೌದು. ಬಟ್ ಈಗ ಒಂದು ಅನಾಹುತ ಆಗುತ್ತೆ, ಈಗ ಅಲರ್ಟ್ ಆಗ್ತೀವಿ, ಈಗ ವಸ್ತುಸ್ಥಿತಿಯನ್ನು ಅವಲೋಕನ ಮಾಡ್ತೀವಿ ಅಂದ್ರೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ. ಅಟ್ಲೀಸ್ಟ್ ಸಮಾಧಾನ ಏನಂದ್ರೆ ಈಗಲಾದ್ರೂ ಎಚ್ಚೆತ್ತುಕೊಳ್ತಾ ಇದೆಯಲ್ಲ ಸರ್ಕಾರ ಅಂತ. ಖಂಡಿತ ಶ್ರುತಿ, ಎರಡು ಮಾತಿಲ್ಲ ಇದರಲ್ಲಿ. ಯಾಕಂದರೆ ಮಳೆ ಬರೋಕ್ಕೂ ಮುಂಚಿತವಾಗಿ ಜಲಾಶಯಗಳ ವಸ್ತುಸ್ಥಿತಿ ಹೇಗಿದೆ, ಅವು ಈ ಬಾರಿ ಮಳೆ ತಡೆದುಕೊಳ್ಳುವಂಥ ಕೆಪಾಸಿಟಿ ಇದಾವ, ಅಥವಾ ಅಲ್ಲಿ ಏನಾದರೂ ಲೂಪ್ ಹೋಲ್ಸ್ಗಳಿದಾವ, ಅದಕ್ಕೆ ಏನಾದರೂ ಹಾನಿಗಳಾಗಿದೆಯಾ ಅನ್ನೋದನ್ನೆಲ್ಲವನ್ನು ಕೂಡ ವಸ್ತುಸ್ಥಿತಿ ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ, ಅದರ ಜಲಸಂಪನ್ಮೂಲ ಸಚಿವರ ಜವಾಬ್ದಾರಿ, ಅಧಿಕಾರಿಗಳನ್ನು ಕಟ್ಟುನಿಟ್ಟಾಗಿ ಕೆಲಸ ಮಾಡಿಸ್ಬೇಕಾಗಿರ್ತಕ್ಕಂಥದ್ದು. ಆದರೆ ಅನಾಹುತ ಆದ ಬಳಿಕ ಎಚ್ಚೆತ್ತುಕೊಳ್ಳತಕ್ಕಂಥ ಕೆಲಸಗಳನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನೋದಾದರೆ ಇದು ಅವರ ವೈಫಲ್ಯಕ್ಕೆ ಹಿಡಿದ ಕನ್ನಡಿ ಮತ್ತು ರಾಜ್ಯ
ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶಗಳು ವ್ಯಕ್ತವಾದ ಬೆನ್ನಲ್ಲೇ ಈಗ ಕಮಿಟಿ ಮಾಡೋಕೆ ಹೊರಟಿರ್ತಕ್ಕಂಥದ್ದು. ಈ ಕಮಿಟಿಯನ್ನು ಕಳೆದ 3-4 ತಿಂಗಳ ಹಿಂದೆನೇ ಮಾಡಬಹುದಿತ್ತಾಗ ಬೇಸಿಗೆ ಇತ್ತು. ಮುಂದಿನ ಮಳೆಗಾಲಕ್ಕೆ ಯಾವ ರೀತಿಯಾಗಿ ಸನ್ನದ್ಧ ಆಗ್ತಾ ಇದ್ದಾವೆ, ವಸ್ತುಸ್ಥಿತಿ ಹೇಗಿದೆ, ಗೇಟ್ಗಳೆಲ್ಲವೂ ಕರೆಕ್ಟ್ ಆಗಿದ್ದಾವೋ ಇಲ್ಲವೋ, ಎಲ್ಲ ಜಲಾಶಯಗಳು, ರಾಜ್ಯದ ಜಲಾಶಯಗಳು ಯಾವ ರೀತಿಯಾಗಿದ್ದಾವೆ, ಸದ್ಯದ ಸ್ಥಿತಿ ಅನ್ನೋದನ್ನ ತಿಳ್ಕೊಬೇಕಾಗಿತ್ತು. ಆದರೆ ಈಗ ಗೇಟ್ ಏನು ಮುರಿದಿದೆ ತುಂಗಭದ್ರಾ ನದಿದು, ಆ ಗೇಟ್ ಮುರಿದ ಬಳಿಕ ಈಗ ಜಲಸಂಪನ್ಮೂಲ ಸಚಿವರು ಡಿ ಕೆ ಶಿವಕುಮಾರ್ ಎಚ್ಚೆತ್ತುಕೊಂಡಿದ್ದಾರೆ. ಕಮಿಟಿ ಮಾಡ್ತಾ ಇದ್ದಾವೆ. ಕಮಿಟಿ ಎಲ್ಲ ಜಲಾಶಯಗಳೇನು ರಾಜ್ಯದ ಎಲ್ಲ ಜಲಾಶಯಗಳಿದಾವಲ್ಲ ಅಲ್ಲೆಲ್ಲಕ್ಕೂ ಭೇಟಿ ಕೊಟ್ಟು ಅಲ್ಲಿಯ ವಸ್ತುಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಮಾಹಿತಿ ತರಿಸ್ಕೊಂಡು ಮುಂದಿನ ಮಳೆಗಾಲದಷ್ಟೊತ್ತಿಗೆ ನಾವು ಸನ್ನದ್ಧರಾಗ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅಂದರೆ ಈಗ ಆಗಿರೋದು ಆಗೋಗಿದೆ, ಮುಂದೆ ನಾವು ಎಚ್ಚೆತ್ತುಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದಕ್ಕೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಕೊನೆಗೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ತಾ ಇದೆಯಲ್ಲ, ಒಂದು ಕಮಿಟಿ ಮಾಡಿ ಅದಕ್ಕಾದ್ರೂ ಒಂದು ಖುಷಿ ಪಡಬೇಕಾದಂತಹದ್ದು. ಆದರೆ ಮುಂದಿನ ಬಾರಿ ಈ ತರಹ ಅನಾಹುತಗಳಾಗದ ಹಾಗೆ, ರಾಜ್ಯಕ್ಕೆ ಒಂದಷ್ಟು ನಷ್ಟ ಉಂಟಾದ ಹಾಗೆ ತಡಿಬೇಕಾಗಿರ್ತಕ್ಕಂಥದ್ದು ರಾಜ್ಯದ ಕೆಲಸ. ಆದರೆ ಈ ಕಮಿಟಿ ಮಾಡಿ ಅದನ್ನು ಮುಂದಿನ ಬಾರಿ ಎಲ್ಲ ಜಲಾಶಯಗಳನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಗಮನ ಹರಿಸಬೇಕು. ಶ್ರುತಿ. ಓಕೆ ಬಸವರಾಜು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ಟಿನಲ್ಲಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗದ ಬಳಿಕ ಸರ್ಕಾರ ಅಲರ್ಟ್ ಆಯಿತು. ಒಬ್ಬೊಬ್ಬರ ರಿಯಾಕ್ಷನ್ ಈಗ ಬರೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ಎಲ್ಲ ಜನಪ್ರತಿನಿಧಿಗಳಲ್ಲಿ ಭೇಟಿ ಕೊಡೋದು, ಅವಲೋಕನ ಮಾಡೋದು, ಮಾಹಿತಿ ಕಲೆ ಹಾಕೋದು, ಇದನ್ನೆಲ್ಲ ಮಾಡ್ತಿದ್ದಾರೆ. ಈಗ ನೋಡಿ ಒಬ್ಬೊಬ್ಬರ ರಿಯಾಕ್ಷನ್. 4 ವರ್ಷ ಬಿಜೆಪಿ ಸರ್ಕಾರವಿತ್ತು ಅಂತ ಈಶ್ವರ್ ಖಂಡ್ರೆ ಅವರು ಆರೋಪ ಮಾಡ್ತಿದ್ದಾರೆ. ಬಿಜೆಪಿ ಸರ್ಕಾರವೇ ಸರಿಯಾಗಿ ನಿರ್ವಹಣೆ ಮಾಡಬೇಕಾಗಿತ್ತು, ಅವ್ರು ನಿರ್ವಹಣೆ ಮಾಡಲಿಲ್ಲ. ಕ್ರಸ್ಟ್ ಗೇಟ್ ಕಟ್ಗೆ ಬಿಜೆಪಿ ಕಡೆ ಬೊಟ್ಟು ಮಾಡಿದ್ದಾರೆ ಖಂಡ್ರೆ. ರಿಪಬ್ಲಿಕಾನದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರ ಎಕ್ಸ್ಕ್ಲೂಸಿವ್ ಮಾತು. ಅನಾಹುತ ಆದ ಬಳಿಕ ಇದು ನಮ್ಮ ಅವಧಿಯ ಎಲ್ಲ ಆಗಿಲ್ಲ, ಹಿಂದಿನ ಅವಧಿಯವರೇ ಮಾಡಬೇಕಾಗಿತ್ತು, ಅವ್ರು ಮಾಡಿಲ್ಲ ಅನ್ನುವಂಥ ಆರೋಪ. ಇಂಥ ಆರೋಪ ಪ್ರತ್ಯಾರೋಪಗಳು ಈಗ ಕೇಳೋದಕ್ಕೆ ಸಿಗ್ತಾ ಇದೆ. ವ್ಯಕ್ತವಾಗ್ತಾ ಇದ್ದಾವೆ. ಈ ಬಗ್ಗೆ ಮಾತನಾಡೋದಕ್ಕೆ ಕಲ್ಯಾಣ ಕರ್ನಾಟಕದ ಹಿರಿಯ ನಾಯಕರು ಮತ್ತು ರಾಜ್ಯದ ಸಚಿವರಾದಂತಹ ಈಶ್ವರ್ ಖಂಡ್ರೆ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಕಲ್ಯಾಣ ಕರ್ನಾಟಕ ಭಾಗದ ಆಸ್ತಿ ತುಂಗಭದ್ರಾ ಡ್ಯಾಮು. ಆ ಭಾಗದ ಡ್ಯಾಮ್ದ ಗೇಟ್ ನಂಬರ್ 19 ಕೊಚ್ಕೊಂಡು ಹೋಗಿದೆ. 60 TMC ಇದ್ದಂಥ ನೀರು ಖಾಲಿ ಆಗ್ತಾ ಇದೆ. ಅಲ್ಲಿಯ ರೈತರು ಆತಂಕಕ್ಕೊಳಗಾಗಿದ್ದಾರೆ. ಸರ್ಕಾರ ಏನು ಸ್ಪಷ್ಟನೆ ಕೊಡುತ್ತೆ ಅನ್ನೋದು? ಇವತ್ತು TB ಬೋರ್ಡ್ನವರು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಬೇಕಾಗಿತ್ತು. ಮತ್ತು ಸರ್ಕಾರ ಇದ್ರ ಬಗ್ಗೆ ಗಂಭೀರತೆಯಿಂದ ಪರಿಗಣನೆ ಮಾಡಿ ಈ ರೀತಿಯ ಪುನರಾವರ್ತನೆ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು. ಈಗ ತತ್ಕ್ಷಣವೇ ಆ ಒಂದು ಡ್ಯಾಮ್ನಲ್ಲಿ ಏನು ನೀರು ಇವತ್ತು ಸಂಗ್ರಹಣೆ ಆಗಬೇಕಾಗಿದೆ, ನೀರು ಹರಿದು ಹೋಗ್ತಾ ಇದೆ. ಇನ್ನೂ ಮಳೆಗಾಲ ಇದೆ, ಸೆಪ್ಟೆಂಬರ್ ಅಂತ್ಯದವರೆಗೆ ನೀರು ಅದರಲ್ಲಿ ಶೇಖರಣೆ ಮಾಡುವಂಥ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಏನು ಕ್ರಮ ತೆಗೆದುಕೊಳ್ಳಬೇಕು ಆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಒಂದು ವಾರ ಅವಧಿ ಬೇಕಾಗುತ್ತೆ ಆ ಗೇಟ್ನ ಸರಿಪಡಿಸೋಕೆ ಅನ್ನುವಂಥದ್ದು. 60 TMC ಇತ್ತು, ಹೋದ್ರೆ 2ನೇ ಬೆಳೆಗೆ ನೀರು ಇರಲ್ಲ ಮತ್ತು ಕುಡಿಯೋ ನೀರಿನ ಸಮಸ್ಯೆ ಕೂಡ ಬೇಸಿಗೆ ಟೈಮ್ನಲ್ಲಿ ಉದ್ಭವ ಆಗುತ್ತೆ ಅನ್ನೋದು. ನೀವು ಆ ಭಾಗ ಪ್ರತಿನಿಧಿಸೋದ್ರಿಂದ ನಿಮ್ಗೆ ನೀರಿನ ಸಮಸ್ಯೆ ಹೇಗಿದೆ ಅನ್ನೋದು ಗೊತ್ತಿರ್ತದೆ. ಈಗ ನಮಗೆ ದೇವರ ಮೇಲೆ ಭರವಸೆ ಇದೆ, ಮಳೆ ಚೆನ್ನಾಗಿ ಬರ್ತದೆ ಅನ್ನುವಂಥ ಮುನ್ಸೂಚನೆಗಳಿದ್ದಾವೆ. ಹೀಗಾಗಿ ಇವತ್ತು ಸೆಪ್ಟೆಂಬರ್ವರೆಗೇನು ಮಳೆ ಬರ್ತದೆ.